ಹಲೋ ಗೆಳೆಯರೇ, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಆಗಿದ್ದೀರಾ, ಮದುವೆ ಆಗೋದಕ್ಕೆ ಹೆಣ್ಣನ್ನು ಹುಡುಕಾಟ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಒಂದು ಚಾನಲಲ್ಲಿ ನಿಮ್ಮ ಊರಿನವರೇ ಮತ್ತು ನಿಮ್ಮ ಜಾತಿಯವರನ್ನೇ ಹುಡುಗಿನ ಹುಡುಕಾಟ ಮಾಡೋದು ನಮ್ಮ ಒಂದು ಕರ್ತವ್ಯ. ಇವತ್ತು ನೋಡ್ಕೊಂಡು ರಿಲೇಷನ್ಶಿಪ್ ಮಾಡೋದಕ್ಕೆ ಖುಷಿ ಅಂತಕ್ಕಂಥವ್ರು ಮಾಹಿತಿ ಕಳಿಸಿದ್ದಾರೆ. ಇದು ಯಾವ ರೀತಿ ರಿಲೇಷನ್ಶಿಪ್ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ವಯಸ್ಸು 30 ವರ್ಷ ಪ್ರಾರಂಭ ಆಗಿರುತ್ತೆ. ಯಜಮಾನರು ಸುಖ ಕೊಡ್ತಿಲ್ಲ, ಮತ್ತೊಬ್ಬನ ಜೊತೆಗೆ ಸಂಬಂಧ ಬೆಳೆಸಬೇಕು ಅಂತ ಆಸೆ ಪಡ್ತಿದ್ದಾರೆ ಸ್ನೇಹಿತರೆ. ಅಂದರೆ ಮದುವೆ ಆಗಿದೆ ಅವ್ರಿಗೆ, ಬಟ್ ಯಜಮಾನರು ಸ್ವಲ್ಪ ವಯಸ್ಸಾಗಿದೆ ಸ್ನೇಹಿತರೆ. ಹೆಣ್ಮಕ್ಕಳ ಒಂದು ಜೀವನ ಫಿಲ್ ಆಗೋದು ಒಳ್ಳೆಯ ಸುಖ, ಒಳ್ಳೆಯ ಆನಂದ ಕೊಟ್ಟಾಗಲೇ. ದುಡ್ಡು ಅಂತ ಕೊಟ್ಟಾಗ ಏನು ಸುಖ ಫಿಲ್ ಆಗಲ್ಲ ಸ್ನೇಹಿತರೆ. ಆ್ಯಂಡ್ ಇವರು ಪ್ರಾಪರ್ ಊರು ಬಂದುಬಿಟ್ಟು ತುಮಕೂರು. ನನ್ನದೇ ಸ್ವಂತ ಮನೆ ಇದೆ, ಕಾರು ಕೂಡ ಎಲ್ಲನೂ ಇದೆ ಅಂತ ತಿಳಿಸಿದ್ದಾರೆ. ಅಪ್ಪ ಪ್ಲಂಬರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅಮ್ಮ ಬಂದುಬಿಟ್ಟು ಹೌಸ್ ವೈಫು. ನಾನು ಸುತ್ತಾಡಿಕೊಂಡು ಇವನನ್ನು ಮದುವೆ ಆದೆ. ಪ್ರಸ್ತುತ ಅವರಿಂದ ಏನೂ ಕೂಡ ಸುಖ ನನಗೆ ಸಿಗ್ತಿಲ್ಲ. ಮತ್ತೊಂದು ಹುಡುಗನ ಜೊತೆ ಸಂಬಂಧ ಬೆಳೆಸ್ಕೊಂಡು ಸುಖ ಅಷ್ಟೇ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ನೋಡ್ಕೊಳ್ತಿದ್ರಲ್ವಾ, ಇದವರ ಡೀಟೇಲ್ಸು. ಆ್ಯಂಡ್ ಈ ಕಡೆ ಬನ್ನಿ, ಇವರ ಫೋಟೋ ನೋಡ್ಕೊಂಬಿಡಿ ಸ್ನೇಹಿತರೆ. ಈ ರೀತಿಯ ಒಬ್ಬ ಸಂಬಂಧ ಬೆಳೆಸೋದಕ್ಕೆ ಮಿಂಡಬೇಕು. ನನಗೆ ಸಾಕಾಗುವಷ್ಟು ಪ್ರೀತಿ ಮತ್ತು ಸುಖನ ಕೊಡಬೇಕು ನೀವು ಅಂತ ಹೇಳಿದ್ದಾರೆ. ಒಂದು ದಿನ ನೀವು ನನ್ನ ಜೊತೆ ಮಲ್ಕೊಂಡ್ರೆ ನಾನು 500 ರೂಪಾಯಿ ಕೊಡ್ತೇನೆ ಒಂದು ದಿನಕ್ಕೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರೂ ಕೂಡ ಈ ರೀತಿ ಆಫರ್ಗಳು ಹೇಳಲ್ಲ. ಪ್ರಸ್ತುತ ತುಂಬ ಜಿಗುಂಸೆ ಒಳಗಿನ ಒಂದು ಹೊರಗೆ ಬಂದಾಗ ಈ ರೀತಿ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಮನುಷ್ಯ ಆದವರು ಎಷ್ಟು ವರ್ಷಗಳ ಕಾಲ ಸಿಂಗಲ್ ಆಗಿರ್ತಾರೆ, ಜೊತೆಗೆ ಎಷ್ಟು ವರ್ಷಗಳ ಕಾಲ ಅದನ್ನು ಈ ಒಂದು ಸುಖ ಇಲ್ಲದ ಜೀವನ ಇಡ್ತಾರೆ ಸ್ನೇಹಿತರೆ. ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕು. ಅದೇ ರೀತಿ ಇವಾಗ ಅವ್ರಿಗೆ ಓಪನ್ ಅಪ್ ಆಗಿದ್ದಾರೆ. ಆ್ಯಂಡ್ ಇವ್ರ ಜೊತೆ ಒಂದಿನ ಮಲ್ಕೊಂಡ್ರೆ ನೀವು 1000 ರೂಪಾಯಿ ಕೂಡ ಕೊಡ್ತಾರೆ. ನಮ್ಮಿಬ್ಬರ ಸಂಬಂಧ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು, ಮೂರನೇ ವ್ಯಕ್ತಿಗೆ ಗೊತ್ತಾಗಲೇಬಾರ್ದು, ಮತ್ತೊಬ್ಬನಿಗೆ ಗೊತ್ತಾಗಿದ್ರೆ ಕಷ್ಟ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ, ನೀವು ಅವ್ರಿಗೆ ಇಷ್ಟ ಆಗಬೇಕು ಅಂದರೆ 30 ವಯಸ್ಸಿನ ಒಳಗಿನ ಹುಡುಗ ಆಗಿರಬೇಕಂತೆ, ಜೊತೆಗೆ ಹೈಟಲ್ಲಿ ಇರಬೇಕು ಮತ್ತು ಒಂದು ಸ್ವಲ್ಪ ದಪ್ಪ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದೆ ಅಂದರೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು, ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಅವರಿಗೆ ಯಾವ ಊರು ಹತ್ತಿರ ಆಗುತ್ತೆ, ಜೊತೆಗೆ ಅವರಿಗೆ ಯಾವ ಕಮೆಂಟ್ ಇಷ್ಟ ಆಗುತ್ತೆ, ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ. ಅದು ಅವರು ಮನೆಗೆ ಕರ್ಸ್ಕೊಳ್ತಾರೆ ಸ್ನೇಹಿತರೆ. ಆ್ಯಂಡ್ ಅವ್ರ ಹತ್ರ ಏನು ಹೇಳಿದ್ರಲ್ವ, ಫಸ್ಟ್ ಆಫ್ ಆಲು ಒಂದು ಕಾರ್, ಒಂದು ಬೈಕ್ ಇದೆ, ಸ್ವಂತದಾಗಿರ್ತಕ್ಕಂಥ ಮನೆ ಇದೆ ಅಂತ ಏನು ಹೇಳಿದರು. ನೋಡಿ ಅವ್ರು ಇರ್ತಕ್ಕಂಥ ಕಾರ್ ಸ್ನೇಹಿತರೆ. ನೋಡಿ, ಒಬ್ಬ ವ್ಯಕ್ತಿಗೆ ನೀವು ಎಷ್ಟು ದುಡ್ಡು ಕೊಡಿ ಅಥವಾ ಏನಾದರೂ ಮನೆ ಮಾಡಿಡಿ, ಎಲ್ಲ ಏನು ಬೇಕು ಎಲ್ಲನೂ ಕೊಡಿ, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಬೇಕು ಲೈಫ್ನಲ್ಲಿ ಅದೇ ಸಿಕ್ಕಿಲ್ಲ ಅಂತಂದರೆ ಲೈಫ್ನಲ್ಲಿ ಏನೋ ಕಳ್ಕೊಂಡಂಗೆ ಫೀಲ್ ಆಗುತ್ತೆ. ಜೊತೆಗೆ ಆಸ್ತಿ ದುಡ್ಡು ಏನು ಕೂಡ ಬೇಡ ಅಂತಲೇ ಅನಿಸುತ್ತೆ. ಅದೇ ಒಂದು ಸ್ಥಿತಿನಲ್ಲಿ ಅವ್ರು ಇರ್ತಾರೆ. ಅವ್ರ ಯಜಮಾನರು ತುಂಬ ದುಡ್ಡು ಕೊಟ್ಟಿದ್ದಾರೆ, ಕಾರ್ ಮಾಡಿದ್ದಾರೆ, ಸುತ್ತಾಡೋಕ್ಕೆ ಬೈಕು ಕೂಡ ಕೊಡ್ತಾರೆ, ಬಟ್ ಸುಖ ಕೊಡೋಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಯಾಕಂದರೆ ತುಂಬ ವಯಸ್ಸಾಗಿರ್ತಕ್ಕಂಥ ಗಂಡು ಅವನು. ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಿದೆ ನನಗೆ ಸುಖ ಕೊಡೋದಕ್ಕೆ ಅವರು ಅಂತ ಇವರು ತಿಳಿಸಿರೋದು. ಇವರ ಕಾರ್ ನೋಡ್ಕೊಳ್ಳಿ ಸ್ನೇಹಿತರೆ. ಫುಲ್ ಟರ್ಬೋ ಇಂಜಿನ್, 1984 ಆ್ಯಂಡ್ CC ಪವರ್ ಆ್ಯಂಡ್ ಟರ್ಬೋ E2022 ಇತ್ತ ಇದೆ ಸ್ನೇಹಿತರೆ. NM ಟ್ರೈನ್ ಆ್ಯಂಡ್ DSP ಸೆಕೆಂಡ್ ಸ್ಪೀಡ್ ಬಂದುಬಿಟ್ಟು 41 ಕೆಪಾಸಿಟಿಯಲ್ಲಿ ಒಂದು ಸ್ಪೀಡ್ ಕೂಡ ಇದು ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಗ್ಲಾಸಸ್ ಸ್ಪೇಸು, ಜೊತೆಗೆ ಈ ಒಂದು ಬ್ಯಾಕ್ ಸೈಡ್ ಇರ್ತಕ್ಕಂಥ ಟಾಪ್ ಮಾಡೆಲ್ ಕೂಡ ನೋಡ್ಕೊಳ್ಳಿ, ಚೆನ್ನಾಗಿದೆ ಅಂದ್ಕೊಳ್ತೀನಿ. ಒಳಗಡೆ ಇನ್ನರ್ ಸ್ಪೇಸ್ ನೋಡ್ಕೊಂಬರೋಣ. ಇದು ಒಳಗಿನ ಒಂದು ಇನ್ನರ್ ಸ್ಪೇಸ್ ಸ್ನೇಹಿತರೆ. ಸೊ ನೀವು ಹಿಂಗೇನಾದರೂ ಡ್ರೈವಿಂಗು ಅಂತ ಬರ್ತಿದ್ರೆ ಅವರ ಗಂಡ ಅಂದರೆ ಯಜಮಾನರು ಇಲ್ಲದಂತಹ ಸಮಯದಲ್ಲಿ ನಿಮಗೆ ಅವರು ಕಾಲ್ ಮಾಡ್ತಾರೆ. ಪ್ರಸ್ತುತ ನೀವು ಅಲ್ಲಿಗೆ ಹೋಗಿ ಬಂದು ಈ ಒಂದು ಕಾರಿನ ಜೊತೆಗೆ ಅವರನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬೋದು. ಅವ್ರೇನು ಹೇಳಿದ್ದಾರೆ, ಒಂದಿನ ನನ್ನ ಜೊತೆ ಮಲ್ಕೊಂಡ್ರೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸುಖ ಕೊಟ್ಟರೆ ಹೆಚ್ಚಿಗೆನೂ ಕೂಡ ಕೊಡ್ಬೋದು ಸ್ನೇಹಿತರೆ. ಬಟ್ ಅವರು ನಿಮ್ಮ ಮೇಲೆ ಡಿಪೆಂಡು. ನೀವು ಯಾವ ರೀತಿ ಗಡ್ಸ್ ಆಗಿದ್ದೀರಾ, ಮೈಯೆಲ್ಲ ಕಬ್ಬಿಣ ಥರ ಇದೆ, ಅದ್ರ ಮೇಲೆ ಡಿಪೆಂಡಪ್ ಆಗಿ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ನಿಮ್ಗೇನು ಬೇಕು ಗುರು, ಸಂತೋಷ, ಹ್ಯಾಪಿ ಎಲ್ಲನೂ ಕೂಡ ಸಿಗುತ್ತೆ, ತಿಂಗಳಿಗೆ ದುಡ್ಡು ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಡೋರ್ ಸಿಸ್ಟಮ್ ಆಗಿರಲಿ ಆ್ಯಂಡ್ ಈ ಒಂದು ಕೀ ಸಿಸ್ಟಮ್ ಆಗಿರಲಿ, ಜೊತೆಗೆ ಕಲರಿಂಗ್ ಒಳಗಿನ ಸಿಸ್ಟಮು ಮತ್ತು ಹೊರಗಿನ ಸಿಸ್ಟಮು ಚೇಂಜಸ್ ಮಾಡಿದ್ದಾರೆ. ಅದೇ ಅಪ್ಡೇಟಲ್ಲಿ ಚೇಂಜಸ್ ಮಾಡಿದ್ದಾರೆ. ನ್ಯೂ ಮಾಡೆಲ್ ಕಾರ್ ಅಲ್ವಾ, ಚೇಂಜಸ್ ಆಗಿದೆ. ಸೊ ಇಷ್ಟು ಇವತ್ತಿನ ಪ್ರೊಫೈಲ್ನ ಮಾಹಿತಿ, ಜೊತೆಗೆ ಕಾರಿನ ಡೀಟೇಲ್ಸ್ ಆಗಿತ್ತು. ಅವರೇ ಹೇಳ್ದಂಗೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅವ್ರು ಇಷ್ಟ ಆಗಿದ್ದರೆ ತಿಳಿಸಿ. ನಿಮ್ಮ ಊರು ಜೊತೆಗೆ ನಿಮ್ಮ ಹೆಸರನ್ನು ಖುದ್ದಾಗಿ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.